ಹಲೋ ಎವ್ರಿವಾನ್, ನಾನಿವತ್ತು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಇದಿರೋದು ಬುರ್ಜ್ ಮಹಲ್. ಮೊದಲು ನಾವು ಇದೇ ಏರಿಯಾದಲ್ಲಿದ್ವಿ. ಆವಾಗ ತುಂಬ ಸಲ ನಾವು ಈ ಪ್ಲೇಸ್ಗೆ ಬರ್ತಾಯಿದ್ವಿ. ಬಟ್ ಇವಾಗ ಸ್ವಲ್ಪ ದೂರ ಇದ್ದೀವಿ. ಅದಕ್ಕೂ ಏನೋ ಗೊತ್ತಿಲ್ಲ, ತುಂಬಾ ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತಾ ಇತ್ತು. ಸೊ ಹೇಗೂ ಇವತ್ತು ಫ್ರೀ ಇದ್ವಿ, ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಅದ್ರ ಜೊತೆಗೆ ನಿಮಗೂ ಯಾಕೆ ಈ ಪ್ಲೇಸ್ನ ತೋರಿಸ್ಬಾರ್ದು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತಿದ್ದೀವಿ ಅಲ್ಸೀಸ್. ಲುಕ್ ಎಟ್ ದ ವ್ಯೂ, ಎಸ್ ಚೆನ್ನಾಗಿದೆ ಅಲ್ವಾ? ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ. ಒನ್ ಆಫ್ ಮೈ ಫೇವ್ರೆಟ್ ನಾನ್ ಬೋರಿಂಗ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ನಿಮಗೂ ಈ ಪ್ಲೇಸ್ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ಅಲ್ಸೀಫ್ ಬಂದು ಓಲ್ಡ್ ದುಬೈ. ಇದನ್ನ ಅವರು ಹಾಳಾಗ್ಲಿಕ್ಕೆ ಬಿಡದೆ ಅದನ್ನ ಹಳೇ ರೀತಿನೇ ರಿನೋವೇಟ್ ಮಾಡಿಸಿ ಒಂದು ಟೂರಿಸಮ್ ಸ್ಪಾಟ್ ಥರ ಮಾಡಿದ್ದಾರೆ. ಅಲ್ಸೀಫಲ್ಲಿ ನಿಮಗೆ ಡವ್ ಕ್ರೂಸ್ ಕೂಡ ಇದೆ. ಇದರಲ್ಲಿ ಹೋದರೆ ನಿಮಗೆ ಕ್ರೀಕ್ನ ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ಡಿನ್ನರ್ ಕೂಡ ಮುಗಿಸ್ಕೊಂಡು ಬರ್ಬೋದು. ದೂರದಲ್ಲಿ ನಿಮಗೆ ಲೈಟ್ಸ್ ಜೊತೆ ಶಿಪ್ಗಳು ಕಾಣಿಸ್ತಿದೆ ಅಲ್ವಾ? ಇವೇ ಡವ್ ಕ್ರೂಸ್. ಇದು ಬಂದು ಡವ್ ಕ್ರೂಸ್. ಅಲ್ಸೀಫಲ್ಲಿ ಕ್ರೀಕ್ ವ್ಯೂ ನೋಡ್ತಾ ನೋಡ್ತಾ ಶಾಪಿಂಗ್ ಕೂಡ ಮಾಡಬಹುದು. ನೀವಿಲ್ಲಿ ನೋಡಬಹುದು, ಇಲ್ಲಿ ವೆರೈಟಿ ಆಫ್ ಸ್ಪೈಸಸ್ ಕೂಡ ಇಟ್ಟಿದ್ದಾರೆ. ಎಷ್ಟೋ ಸ್ಪೈಸಸ್ ನಮಗೆ ಗೊತ್ತೇ ಇಲ್ಲ ಅಂಥ ಸ್ಪೈಸಸ್ ಎಲ್ಲ ಇಲ್ಲಿದ್ದಾವೆ. ಹಾಗೆ ಕ್ಲಾತ್ಸ್ ಇರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಇರ್ಬೋದು, ಹೋಮ್ ಡೆಕೋರೇಟಿವ್ಸ್ ಇರ್ಬೋದು, ಹೀಗೆ ಎಲ್ಲವನ್ನು ಕೂಡ ನಾವಿಲ್ಲಿ ಶಾಪ್ ಮಾಡ್ಬೋದು. ಇಲ್ಲೊಂದು ಪರ್ಫ್ಯೂಮ್ ಶಾಪ್ ಇದೆ. ಇದು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ರೆಕಗ್ನಿಷನ್ ಕೂಡ ಬಂದಿದೆ. ಯಾಕಂದರೆ ಇವರು ವರ್ಲ್ಡ್ ಲಾರ್ಜೆಸ್ಟ್ ಪರ್ಫ್ಯೂಮ್ ಬಾಟಲ್ನ ತಯಾರಿಸಿದ್ದಾರೆ. ಅದರ ಸರ್ಟಿಫಿಕೇಟ್ ಕೂಡ ನೀವಿಲ್ಲಿ ನೋಡ್ಬೋದು. ನೀವು ಥ್ರೂ ಔಟ್ ಅಲ್ಸೀಫ್ ಎಮಿರಾತಿ ಕಲ್ಚರ್ ಮತ್ತು ಅವರ ಟ್ರೆಡಿಷನ್ಸ್ನ ನೋಡ್ಬೋದು. ಈ ಪ್ಲೇಸ್ ಹೆಂಗನ್ಸುತ್ತೆ ಅಂತಂದರೆ ಒಂಥರ ಓಲ್ಡ್ ಮೀಟ್ಸ್ ನ್ಯೂ ಅಂತಾರಲ್ಲ, ಆ ರೀತಿ ಅನಿಸುತ್ತೆ. ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಹೋದರೆ ಒಂಥರ ಹಳೇ ರೀತಿಯಾದಂತಹ ಒಂಥರ ಬಿಲ್ಡಿಂಗ್ಸ್ ಅನಿಸುತ್ತೆ. ಬಟ್ ನಾವು ನೋಡ್ಬೋದು ಮಾಡ್ರನ್ ಶಾಪ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಕೆಫೇಸ್ ಇದೆ, ಈ ಥರದ್ದೆಲ್ಲ ನಾವಿಲ್ಲಿ ನೋಡ್ಬೋದು. ಹಾಗೆ ನನಗೆ ಫೋಟೋ ತೊಗೊಳಕ್ಕೆ ಒಂದು ಒಳ್ಳೆ ಪ್ಲೇಸ್ ಸಿಕ್ತು, ಅದು ವಿತ್ ಲೈಟಿಂಗ್ಸ್ ಜೊತೆ. ಸೊ ನಾನು ಕೂಡ ಕೆಲವು ಫೋಟೋಗಳನ್ನ ತಕ್ಕೊಂಡಿದ್ದೀನಿ. ಆ ಫೋಟೋಸ್ ಕೂಡ ಹಾಕಿದ್ದೀನಿ, ನೋಡಿ. ಇದು ಅಲ್ಸೀಫ್ ಮೇನ್ ಎಂಟ್ರೆನ್ಸ್. ನಿಮಗೆ ಮೇನ್ ಎಂಟ್ರೆನ್ಸ್ ಇಂದ ತುಂಬಾನೇ ಶಾಪ್ಸ್ ಇದೆ ಶಾಪಿಂಗ್ ಮಾಡೋಕ್ಕೆ.
ಆಗಲೇ ನಾನು ಹೇಳಿದೆ ಅಲ್ವಾ, ಒಂದು ಯುನೀಕ್ ಆಗಿರೋ ಗಿಫ್ಟ್ ಆರ್ ಥಿಂಗ್ಸ್ನ ತಗೋಬೇಕು ಅಂದರೆ ಅಲ್ಸಿಫ್ ಒಂದು ಒಳ್ಳೆ ಪ್ಲೇಸ್ ಅಂತ. ಇಲ್ಲಿ ನೋಡಿ, ಈ ಶಾಪಲ್ಲಿ ಇರೋ ಥಿಂಗ್ಸ್ ಎಷ್ಟು ಯುನೀಕ್ ಆಗಿದೆ ಅಂತ. ಸ್ಪೆಷಲಿ ಈ ಲೈಟಿಂಗ್, ಸಾಸರ್, ಕಪ್ಸ್, ಸ್ಟೋನ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಅಷ್ಟೇ ಅಲ್ಲ, ಇಲ್ಲೊಂದು ಚಿಕ್ಕದಾದ ಮ್ಯೂಸಿಯಂ ಕೂಡ ಇದೆ. ಇದು ಬಂದು ಮ್ಯೂಸಿಯಂ ಆಫ್ ಇಲ್ಯೂಷನ್ ಅಂತ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಬಂದರೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ನಮಗೊಂದು ಆಂಟಿಕ್ ಐಟಮ್ಸ್ದು ಒಂದು ದೊಡ್ಡ ಶಾಪ್ ಕೂಡ ಸಿಕ್ತು. ನನಗೆ ಈ ಪ್ಲೇಸ್ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂತ ಅಂದರೆ, ಪ್ರತಿಯೊಂದೂ ಕೂಡ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅಲ್ಸೆಫ್ ಮುಗಿಸ್ಕೊಂಡು ಹೋಗ್ತಾ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದ ಆ ಚಾಟ್ ಸೆಂಟರ್ಗೂ ಹೋದ್ವಿ. ಪಾನಿಪುರಿ ಆರ್ಡರ್ ಮಾಡಿದ್ವಿ. ಪಾನಿಪುರಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ. ಹಾಗೆ ಮ್ಯಾಂಗೋ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.